17,500 ನಾರು. ನಮ್ಮ ಅರುಣ ಮಹೇಂದ್ರ ಇಬ್ಬರು ಬ್ಯಾಟಿಂಗ್ ಮಾಡ್ತಾವ್ರೆ. ಸಮರ್ಥನ್ ಬಾಯ್. ಹನಿ ಬಿ ನೋಡ್ತಾವಣ್ಣ. ಏನಕ್ಕ ಹನಿ ನೋಡ್ತಾವನೆ, ಹನಿ ಬಿ ಅಂತ ಇದೀನಿ ನಾನು. ಪಾಸ್ತಾ ಮಸಾಲ ಇಲ್ಲ ಅಂತ ರೇಷನ್ ಅಂಗಡಿ. ಎಲ್ಲರಿಗೂ ನಮಸ್ಕಾರ. ನಾನು ನಮ್ಮ ಕಿಶನ್ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನೆಲ್ಲ ಇವತ್ತು ತೋಟ ಹತ್ರ ಇದ್ದೀನಿ. ಸದ್ಯಕ್ಕೆ ಇವಾಗ ತೋಟ ಹತ್ರ ನಾರೋಣಕ್ಕೆ ಬಂದಿದ್ದಾರೆ. ಹೂಕೋಸ್ತಾರು ಮೊನ್ನೆಲ್ಲ ರೆಡಿ ಮಾಡ್ತಿದ್ರಲ್ವ, ಸೊ ನಾರೋಣಕ್ಕೆ ಬಂದಿದ್ದಾರೆ. ಇವಾಗ ಅಲ್ಲಿ ಊಟ ತಿನ್ನಕ್ಕೆ ಹೋಗಿದ್ದಾರೆ ನೋಡಿ. ಇಲ್ಲವರೆಗೂ ಉಣಿದ್ದಾರೆ ನೋಡಿ. ಇಷ್ಟೆಲ್ಲ ಫುಲ್ಲಲ್ಲಿ ಅಲ್ಲಿಂದ ಉಣಿದ್ದಾರೆ. ಇನ್ನೊಂದು ಇಷ್ಟಿದೆ, ಮತ್ತು ಇನ್ನೊಂದು ದಳ ಇದೆ. ಇವಾಗ ನಾನು ಇದಕ್ಕೆ ನಾರೆಲ್ಲ ಫುಲ್ ಉಣ್ಕೋಗೋಯ್ತು ಅಂದ್ಬಿಟ್ಟು ಮುದ್ದಂತ ನೀರು ಹೊಡಿತಾಯಿದ್ದೀನಿ ಫುಲ್ಲು. ಇವತ್ತು ವ್ಲಾಗು ತೋಟ ಹತ್ರನೇ ಐತೆ, ಅದಕ್ಕೆ ನೋಡಿ ಪಂಪು ಸಹ ತಗ್ಲಾಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಇದು ಹೊಡೆದ್ಬಿಟ್ಟು ಮತ್ತೆ ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ಮ ಇವಾಗ ಹೊಡೆದಿದ್ದಾಗಿತ್ತು. ಇವಾಗ ನಮ್ಮಮ್ಮ ಪಾರ ಮುಳ್ಕೊಯ್ತಾರೆ. ಅದು ಎತ್ಕೊಂಡು ಮನೇಲಿ ಹಾಕ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವಸ್ಥಾನ ಹತ್ರ ಹೋಗ್ಬೇಕು. ಫ್ರೆಂಡ್ಸ್ ನೋಡಿ, ದೇವಸ್ಥಾನ ಹತ್ರ ಬಂದೆ. ಇನ್ನು ದೇವ್ರಿಗೆ ಅಲಂಕಾರ ಮಾಡ್ತಾರೆ. ನಮ್ಮ ಅರುಣ ತಿಂತ ನಾವೇ ಬ್ಯಾಟಿಂಗ್. ನಮ್ಮ ಅರುಣ ಮಹೇಂದ್ರ ಇಬ್ಬರು ಬ್ಯಾಟಿಂಗ್ ಮಾಡ್ತಾವ್ರೆ. ಫುಲ್ಲು ಬ್ಯಾಟಿಂಗ್. ಇನ್ನು ದೇವಸ್ಥಾನ ಪೂಜೆನೇ ಇನ್ನು ಮಹಾಮಂಗಳತಿನೇ ಆಗಿಲ್ಲ. ನಮ್ಮ ವಿವೇಕಾನಂದ ಇದ್ರೆ ಫುಲ್ ಬ್ಯುಸಿ ಆಗಿಬಿಟ್ರು ನೋಡಿ. ಬ್ಯುಸಿ ಪರ್ಸನ್. ಸಮರ್ಥನ್ ಬಾಯ್. ನಮ್ದೇನಿದ್ರು ಥಿಂಕ್ ಬೇಕ್, ತಿನ್ಬೇಕು. ಸಂದೀಪ್ ನಾಕಪ್ಪ ರಾಗೊಳಗೆ. ಇವಾಗ ನಾವು ತಿನ್ನಕ್ಕೆ ಬಂದಿದ್ದೀವಿ. ಒಂದು ವಿವೇಕಾನಂದ ತಿನ್ಬಿಟ್ಟು ಸಿಗ್ತೀನಿ. ಹಿಂದೆ ವಿಡಿಯೋದಲ್ಲಿ ನಮ್ಮ ಊಟ ತಿನ್ನೋದೇ ನೋಡಿದ್ದೀರಾ. ಎಲ್ಲ ಊಟ ತಿನ್ನೋದು ಹಾಕಿದ್ದಾನೆ, ಏನೇನು ಊಟ ತಿನ್ನೋದು ಹಾಕಿದ್ದಾನೆ, ದೇವ್ರದ್ದು ಹಾಕಿಲ್ಲ ಅಂತ ಅಂದ್ಕೊಂಬೇಡ್ರಿ. ದೇವಸ್ಥಾನಕ್ಕೆ ಹೋಗಿದ್ದೆ ನಾನು. ವೀಡಿಯೋ ಬ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಫೋನ್ ಮನೇಲಿ ಬಿಟ್ಟು ಹೋಗಿದ್ದೆ. ಅಲ್ಲಿ ಆ ಬ್ಲಾಗ್ ಯಾಕೆ ಮಾಡಿದ್ದೆ ಅಂದರೆ, ಅದಕ್ಕಿಂತ ಮುಂಚೆ ನಾನು ಈಗ ಹೋಗಿದ್ದೆ ದೇವಸ್ಥಾನ ಹೋದಾಗ ದೇವ್ರಿಗೆ ಅಲಂಕಾರ ಮಾಡ್ತಿದ್ರು. ಸೊ ಅದನ್ನಂತೂ ಅಲ್ಲಿ ಡೋರ್ ಕ್ಲೋಸ್ ಮಾಡಿದ್ರು, ತೋರ್ಸೋಕ್ಕಾಗಿಲ್ಲ. ಸೊ ಮತ್ತೆ ತೋರ್ಸೋಣ ಅಂದ್ಬಿಟ್ಟು ವಾಪಸ್ ರಿಟರ್ನ್ ಬರ್ತಿದ್ದೆ. ಆವಾಗ ನಮ್ಮ ಫ್ರೆಂಡ್ಸಲ್ಲೇ ಸೇರಿಕೊಂಡು ಇದು ಊಟ ತಿನ್ಕೊಂಡು ಹೋಗಿ ಅಂತ ಅಂತ ಕರ್ಕೊಂಡೋದ್ರು. ಸೊ ಅದು ನಾನು ಹಂಗೆ ಫೋರ್ಸ್ ಮಾಡಿದೆ ಜಾಸ್ತಿ. ಅದಕ್ಕೆ ಊಟ ತಿನ್ಕೊಂಡು ಬಂದೆ. ಇನ್ನೇನು ದೇವಸ್ಥಾನ ಹತ್ರ ಹೋಗ್ಬೇಕಾಯ್ತು. ಸೊ ಹಂಗೆ ನಮ್ಮ ಅಮ್ಮ ಫೋನ್ ಮಾಡಿದ್ರು, ಊಟ ತೊಗೊಂಡು ಹೋಗ್ಬೇಕು, ನಾರೋಣಕ್ಕೆ ಬಂದಿರಲ್ಲ ಹೂಕೋಸು, ಸೊ ಊಟ ತೊಗೊಂಡು ಹೋಗ್ಬೇಕು ಬನ್ನಿ ಅಂತ ಫೋನ್ ಹಾಕಿದ್ರು. ಸೊ ಅದಕ್ಕೆ ಹೂಕೋಸು ಅಂತ ಇದ್ದೀನಿ. ಸೊ ನಾನು ಊಟ ತೊಗೊಂಡು ಹೋಗೋಣ ಅಂತ ಮನೆಗೆ ಬಂದುಬಿಟ್ಟು ನಮ್ಮ ಅಮ್ಮ ಫೋನ್ ಮಾಡಿದ್ವಿ. ಮತ್ತೆ ಹೋಗೋಣ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಬಂದಿಂದ ತೋಟದಿಂದ ಬಂದು ಮತ್ತೆ ಫೋನ್ ಚಾರ್ಜಿಂಗ್ ಇಲ್ಲ. ಸೊ ಫೋನ್ ಚಾರ್ಜಿಂಗ್ ಹಾಕ್ಬಿಟ್ಟು ಮನೇಲಿ ಮತ್ತೆ ಹಂಗೆ ಹೋದ. ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಮತ್ತು ನೀವು ಅಂದ್ಕೊಂಬೇಡ್ರಿ ನಾವು ಏನು ತಿನ್ನೋಕ್ಕೆ ಹೋಗೋಣ, ಬೇರೆ ತಿನ್ನೋದೇ ತೋರಿಸೋಣ ದೇವಸ್ಥಾನ ಹತ್ರ ಅಂತ ಅಂದ್ಕೊಂಬೇಡ್ರಿ. ದೇವಸ್ಥಾನಕ್ಕೆ ಹೋಗಿದ್ದೆ. ಸರಿ ಫ್ರೆಂಡ್ಸ್, ವೀಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ಕೊಂಬನ್ನಿ. ಫ್ರೆಂಡ್ಸ್, ನಾನೇನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ವಿಶಾಲ್ ಮಾಡ್ಕೋಬೇಕು, ನಾನು ರಕ್ಷಿ ವಿಶಾಲು. ಇವಾಗ ಬನ್ನಿ ಹೋಗೋಣ ವಿಶಾಲ್ ಬರ್ತೀವಿ. ನಮ್ಮ ವಿಶಾಲ ರೆಡಿಯಾಗಿ ನಿಂತ್ಕೊಂಡು ಅವ್ನು ನೋಡಿ. ನಾನು ನಾರ್ಮಲ್ ಬಟ್ಟೆಲ್ಲ ಹೋಗೋದು, ಏನು ವಿಶಾಲ್ ಮಾಡಿಲ್ಲ ಇರೋದು ಹತ್ರನೇ ಹೋಗೋದು. ಮಣ್ಣ ನೋಡಪ್ಪ, ಟಿಪ್ ಟಾಪ್ ರೆಡಿ ಇರೋನೆ. ಟೀ ಶರ್ಟ್ ನೋಡಪ್ಪ, ಪ್ಯಾಂಟ್ ನೋಡಪ್ಪ, ಮುಖ ನೋಡಪ್ಪ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನೋಡಪ್ಪ, ಸ್ನಾನ ಮಾಡ್ಕೊಂಡು ಟಿಪ್ ಟಾಪ್ ರೆಡಿಯಾಗಿರ್ ನೋಡಪ್ಪ. ಅರ್ಧಂಬರ್ಧ ಮುಖ ತೋರ್ಸೋದು ಇವನು. ಓಹೋ, ನೀವು ಮುಖ ನೋಡ್ಬಿಟ್ರೆ ಎಲ್ಲ ಹುಡುಗಿರು ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತರ ಇಲ್ಬೇಕು. ಯಾವ ತರ ನೋಡಕ್ಕೆ ತ್ರಿಪುರ ಸುಂದರಿ ತರ ಇಲ್ಬೇಕು. ತ್ರಿಪುರ ಸುಂದರಿನಾ ಈ ಮುಖಕ್ಕೆ? ಅದ ಏನ್ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದಾರಲ್ಲ. ಇವಾಗ ನಾವು ಇವರು ಏನೋ ಓಟ್ಸ್ ತೊಗೊಂಡವ್ರೆ, ಮತ್ತು ಪಾಸ್ತಾ ಮತ್ತು ಕ್ಲಿಪ್ ಬುಕ್ ಬಂದು ತಗೊಂಡಿದ್ವಿ. ಇವಾಗ ಮತ್ತೆ ನಾವು ನೋಡು, ನನ್ನ ಬ್ಯಾಸ್ಗೆ ಕೊಟ್ಬಿಟ್ಟು ಹೊಟ್ಟೋದ್ರು ಅವರು. ಬ್ಯಾಸ್ಗೆ ಕೊಟ್ಟೆ ಸಖತ್ತಾಗಿದೆ ಅಲ್ವಾ ಹೂಗಳು ನೋಡಿ, ಎಷ್ಟು ಚೆನ್ನಾಗಿತ್ತು ನೋಡಿ. ಇದೆಲ್ಲ ಬೇರೆ ಗಾಜಿನ ಬಾಟ್ಲುಗಳು, ನೀರು ಕುಡಿಯೋ ಬಾಟ್ಲು.
ಬಿಟ್ಬಿಟ್ಟು ಓಯ್ ಇಲ್ಲಿ ನೋಡಿ, ಇಲ್ಲಿ ಎತ್ಕೊಂಡ್ ಬಿಟ್ಬಿಟ್ಟು ಬಂದಿದ್ದೀನಂತೆ. ಪಾಸ್ತಾ ಎತ್ಕೊಳ್ಳೋಣ, ಪಾಸ್ತಾ ಪೌಡರ್ ಇಸ್ಕೊಳ್ಳೋಣ. ಪಾಸ್ತಾ ಪೌಡರ್ ಮಸಾಲ ಇಲ್ಲೋ ಹುಡುಕ ಗಂಟೆ ಇರಲ್ಲ. ಇಲ್ಲಿ ಬೇರೆ ಮ್ಯಾಗಿಗ್ಲೇ ಇದೆ, ಪಾಸ್ತಾ ಮಸಾಲ ಇಲ್ಲ. ಈ ಸೈಡ್ ಎಲ್ಲಾದ್ರೂ ಐತಾ? ಈ ಸೈಡು ಇಲ್ಲ ಪಾಸ್ತಾ ಮಸಾಲ. ಇಲ್ಲೂ ಇಲ್ಲ ಪಾಸ್ತಾ ಮಸಾಲ. ನಾವು ಮಚ್ಚ ನಾವು ಪ್ರದಕ್ಷಿಣೆ ಬಂದಲ್ಲಿ ಆಯ್ಕೇನು ಪಾಸ್ತಾ ಮಸಾಲ ಸಿಕ್ಕಿಲ್ಲ ಮಚ್ಚ. ಅವ್ರನ್ನ ಕೇಳಿ ಪಾಸ್ತಾ ಮಸಾಲ ಪಾಸ್ತಾ ಮಸಾಲ ಇರ್ತದೆ ಅಕ್ಕ. ಹಂಗೆ ಬೇಯಿಸ್ಕೊಂಡು ಇಲ್ಲ ಮಸಾಲೆ ಇರುತ್ತೋ ಮಸಾಲ ಆ ಕಡೆ ತೊಂದರೆ ಇಲ್ಲ ಪಂಕಜ. ಹನಿ ಬಿ ನೋಡ್ತಾನಣ್ಣ, ಏನಕ್ಕ ಹನಿ ನೋಡ್ತಾನೆ, ಹನಿ ಬಿ ಅಂತ ಇದೀನಿ ನಾನು. ಹನಿ ಬಿ ಅಂತ ಇದ್ದೀನಿ ಮಚ್ಚಿ. ಇರೋ ಅದು ಪುಡಿ ಆಗೈತೆ ನೋಡು ಒಳಗಡೆ. ಚೆನ್ನಾಗೈತಾ? ಮೂಗ ಅದೇ ಇದೆ ಮೂಗು ಜಾಸ್ತಿ ಬರ್ತಾಳೆ ಅದಕ್ಕೆ. ಎಷ್ಟಿದೆ? ಇದು ಚೂರು ಆಗೋದು. ಎಷ್ಟಿದೆ? 79. ತಗೊಂತೀವಿ ಮಚ್ಚಿ. ಇದೇನಿಲ್ಲ, ಇದನ್ನ ಒಂದು ಚೆನ್ನಾಗಿ ಬೇಯಿಸೋದು, ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೋದು. ಅವು ಸ್ವಲ್ಪ ದಪ್ಪ ಬರ್ತೈತಿ ಇದು ಆಯ್ತಾ. ದಪ್ಪ ಬಂದ್ಮ್ಯಾಕ ಹಾಕೋದು, ಚೆನ್ನಾಗಿ ಪೌಡ್ರ್ ಹಾಕೋದು, ಖಾರ ಪುಡಿ ಹಾಕೋದು, ಎಲ್ಲ ಹಾಕೋದು, ಜುಮ್ ಆಗೋಯ್ತು. ಏನೋ ನೋಡಿ, ಡಿಫ್ರೆಂಟ್ ಎಣ್ಣೆಗಳೈತೆ. ಎಣ್ಣೆ ಹಾಕೋ, ಡಿಫ್ರೆಂಟ್ ಎಣ್ಣೆಗಳೈತೆ ನೋಡು. ಸನ್ಫ್ಲವರ್ ಡಿಫ್ರೆಂಟ್ ಎಣ್ಣೆ ಅದು ಬೆಂಡಾಗ್ಬಿಟ್ಟದ್ಲೇ. ಡ್ಯಾಮೇಜ್ ಅಣ್ಣ. ಇವನೇ ವಿಡಿಯೋ ನೋಡ್ಕೊಂಡ್ರಿ ಇವನೇ ಕಲ್ತಾನ್ ಮಾಡಿರೋದು. ಅಥವಾ ಅದು ಬೆಂಡ್ ಮಾಡಿರೋದು. ಏನೋ ಗ್ರಿಪ್ಪರಾ? ಅಲ್ಲ ಈ ಸೈಡ್ ಎಲ್ಲ ಆ ಸೈಡ್ ಬರಲ್ಲ. ಬಾರ ಏನ್ ಮಚ್ಚಿ, ಟೆಡಿ ಬೇರ್ ನೋಡಕ್ ಹೋಗ್ತಾ ಇದೆಯಾ? ಇಲ್ದಿರೋ ಅಂಕಲ್ಲ ಹುಡುಗಿ ಅಂತ ಏನ್ ಮಾಡುವ ಇವನ್ನ. ಏನೋ ಆಟ ಮಚ್ಚಿ ಕಾರ್ ಕಲೆಕ್ಷನ್ ಮಾಡ್ಬೇಕಲ್ಲ, ಸಕ್ಕತ್ತಾಗಿರುತ್ತೆ. ಬರ್ಲಿ ಸಮರ್ಥನೆ ತಗೊಂಡ್ಬೇಕಾಯ್ತಲೇ. ಬ್ಯಾಟ್ ಎಲ್ಲ ಇಸ್ಕೊಡ್ತಾ ಇದ್ನ. ಬ್ಯಾಟ್ ಮುಡ್ದಿಕ್ಕೆ ಅವನು ಬೋರ್ಡಿ ಮಗ. ನಾವು ಹಂಗೆ ಸುತ್ತಿಕೊಂಡು ಹೋಗಿ ಲಾಸ್ಟ್ ಇಲ್ಲಿಗೆ ಬಂದಿದ್ದು. ಎಲ್ಲೂ ಇಲ್ಲ, ಇನ್ನೂ ಇಲ್ಲೇ ಆಗಿದೆ ನೋಡ. ಹಂಗೆ ಸುತ್ತಿಕ್ಕೇನು ಬಂದ್ರೆ ಸುಮ್ಮನೆ ನಡೆಯಲ್ಲ. ಗ್ರಿಪ್ಪರ್ ಇಲ್ಲ ಐತಿ ನೋಡ. ಯಾವ್ದು ಗ್ರಿಪ್ ನೋಡ? ಅಲ್ಲಿ ಐತಿ ನೋಡು, ಅದೈತೆ ನೋಡ. ಅಲ್ಲಿ ಅದೇ ಗ್ರಿಪ್ಪರ್ ಅಲ್ಲ, ಸ್ಕಿಪ್ಪಿಂಗ್ ಅಲ್ಲ. ಲಾಗ್ ಮಾಡ್ತೀನಿ ಅಂದ್ರೆ ಎಲ್ಲ ಒಂದು ಸೈಡ್ ಎಲ್ಲರೂ ಮಾತಾಡಿಸ್ತೀನಿ. ಮಾತಾಡ್ತೀಯಾ? ಮಾತಾಡ್ತೀನಿ. ಎತ್ಕೊರ ಜಲ್ದಿ ಪಟ್ಟಂತ. ಚೆಕ್ ಮಾಡ್ತಿದ್ರಲ್ಲ ಏನು ಇಸ್ಕಿ ನೋಡ್ತಾ ಇದೀಯಾ? ಏನೋ ಮಚ್ಚ, ಇಸ್ಕಿ ನೋಡ್ತಾ ಇದೀಯಾ? ಎಷ್ಟದ ಮಾತಾಡ್ಸೋದು? ಮಾಡ್ತೀವಲ್ಲ ಮಾಡ್ತೀನಿ ಮಾತಾಡ್ಸೋದು. ಮಾತಾಡ್ಸೋದು ಈಗ ಮಾತಾಡ್ಸ್ತೀನಿ ಅಂತ ಯಾರಪ್ಪ ಹೇಳಿದ್ದು? ಫ್ಲಾಶ್ ಬ್ಯಾಕ್. ಲಾಗ್ ಮಾಡ್ತೀನಿ ಅಂದ್ರೆ ಎಲ್ಲ ಒಂದು ಸೈಡ್ ಎಲ್ಲರೂ ಮಾತಾಡಿಸ್ತೀನಿ. ಮಾತಾಡ್ತೀಯಾ? ಮಾತಾಡ್ತೀನಿ. ನಾನು ನಿಂತಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಅಲ್ಲ ಈ ಪಾಸ್ತಾ ಮಸಾಲ ಇಲ್ಲ ಅಂತ ಈ ಮಾಟಲ್ಲಿ. ಶರ್ಟ್
ನಾವೇ ಮಾಡ್ಕೊಂಡು ಈಚೆ ಕಡೆ ತೊಗೊಬೇಕು ಪಾಸ್ತಾ ಮಸಾಲ. ಏನು ಮಾಡ್ಬೋದು ಹೋಗ್ಬೋದು ಪಾಸ್ತಾ ಮಸಾಲ ತೊಗೊಬೇಕು. ಅಲ್ಲಿ ಇವಾಗ ಚಪ್ಪಲಿ ನೋಡಬೇಕು ಮತ್ತು ಬಟ್ಟೆ ನೋಡಬೇಕು. ನೋಡುವ ಅಲ್ಲಿ ಬಾ ನೋಡೋಣ, ಬಾ ಅಲ್ಲಿ ಹೋಗಿ ನೋಡೋಣ. ಇವತ್ತಂತೂ ಭಾರಿ ಶಾಪಿಂಗು. ಯಾವತ್ತೂ ಮಾಡಿದೆ ನಾವು ಶಾಪಿಂಗು, ಅಷ್ಟೊಂದು ಮಾಡಿಬಿಟ್ಟಿದ್ದೀವಿ. ನಮ್ಮ ಅಣ್ಣ ಸ್ಪಾನ್ಸರ್ ಕುರ್ಕುರೆ ಮತ್ತು ಇನ್ನೊಂದು ಬಿಸ್ಕೆಟ್ ಇದಾವಲ್ಲ. ನೋಡಿ ನಿಮ್ಮ ಹುಡುಗಿ ಚಪ್ಪಲಿ ಕೊಟ್ಬಂದ್ವಿ. ಹುಡುಗಿ ಇಲ್ದಿರೋಂಕ ಹುಡುಗಿ ಚಪ್ಪಲಿ ಕೊಡ್ಸೋ ಅಂತ ನೋಡಿ. ಇಲ್ಲೆಲ್ಲ ಡೆಕ್ಕಿನ ಇರೋ ತಂದೆ ಸ್ಕೂಟಿ ಒಂದೇ, ಬ್ಯಾಗ್ ಏನು ತಂದಿಲ್ಲ. ಡೆಕ್ಕಿನ ರೇಷನ್ ರೇಷನ್ ಅಂಗಡಿ ಅಲ್ಲಿ ಹೋಗ್ತಾ ಇದೀವಿ. ಮನೆಗೆ ಹೋಗ್ಬೇಕು, ಟೈಮ್ ಆಗೋಗುತ್ತೆ ಬೇಗ. ಏನೋ ಅದಕ್ಕೆ ಎಲ್ಲ ಹೋಗ್ಬೇಕಂತೆ. ಮನೆಗೆ ಹೋಗೋಣ, ಬೇಗ ಹೋಗ್ತಾರೆ. ಹೋಗ್ತಾನೆ ಮುಂದೆ. ಚಲೋ ಫ್ರೆಂಡ್ಸ್, ಇವಾಗ ನೋಡಿ ಬೆಡ್ ಕರೆಕ್ಟಾಗಿ ರೆಡಿ ಮಾಡೋಕ್ಕೆ ಬಂದವ್ರೆ. ಕರೆಕ್ಟಾಗಿ ಸಾಲುಗಳು ಮಾಡೋಕ್ಕೆ ಬೆಡ್ಡು. ನಾನು ಇವಾಗ ಮನೆಗೆ ಬಂದು ತೋಟದ್ರ ಬಂದೆ. ಇದು ಕೆಲಸ ಮಾಡೋಕ್ಕೆ ಬಂದವ್ರಿಗೆ ನೋಡೋಕೆ ಬಂದೆ. ಬನ್ನಿ ತೋರಿಸ್ತೀನಿ ನೋಡಿ. ಬೆಡ್ ನೋಡಿ ನೀಟಾಗಿ ಸಾಲ್ವ್ ಮಾಡಿದ್ದಾರೆ. ಒಟ್ಟು ಇಲ್ಲೊಂದು 3 ಜನ, ಮತ್ತು ಅಲ್ಲೊಂದು ಎಷ್ಟು ಜನ ನೋಡಿ, 9 ಜನ ಬಂದವರು ಒಟ್ಟು. ಯಾವ ನೋವು ಕೊಡ್ತೀಯಾ ಈ ಮರುಗ್ಲಾ? ಮನೆ ಕಡೆ ಎಲ್ಲ ಸಾಲ ಮಾಡ್ತಾವ್ರೆ. ಅವರು 6 ಜನ ಎಲ್ಲ ಅಲ್ಲಿ ಮಾಡ್ತವ್ರೆ. ಇಲ್ಲಿ 3 ಜನ ಇಲ್ಲಿ ಮೇಲೆ ಮಾಡ್ತವ್ರೆ. ನೀಟಾಗಿ ಬೆಡ್ ಮಾಡೋಕ್ಕೆ ಲಾಸ್ಟಲ್ಲಿ ನೀಟಾಗಿರಲ್ಲ ಅದಕ್ಕೆ. ಇವಾಗ ಇದನ್ನ ಪೋಯಿ ಕೊಡೋದು ಎತ್ಕೊಂಡೋಗಿ ಇಲ್ಲಿ ಕಡೆಯಲ್ಲಿ ಹಾಕ್ಬೇಕು. ಬನ್ನಿ ಹಾಕುವ. ಪೆನ್ಯದೇ ನೋಡಿ ಹೊಡೆದು ಹಾಕಿದ್ವಿ ಇಷ್ಟು ಸುತ್ತು. ಹೊಡೆದ್ಬಿಟ್ಟು ಇನ್ನು ಹಾಕಿದ್ವಿ. ಇಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ. ಇವಾಗ ಮತ್ತೆ ಅಲ್ಲಿ ಹೋಗ್ಬೇಕು. ಅಮ್ಮ ಅಲ್ಲಿ ಅವರೇ ಕೈ ಬಿಡ್ಸ್ಕೊತವ್ರೆ. ಹೋಗ್ಬಿಟ್ಟು ಒಂದು ಮೊರೆ ಮೇವು ಕುತ್ಕೊಂಡ್ಬರ್ಬೇಕು. ಬನ್ನಿ ಹೋಗೋಣ. ಬೆಡ್ ನೋಡಿ ಯಾವ ಥರ ಮಾಡ್ತಾರೆ ಅಂತ ನೋಡ್ತಾಯಿದ್ರಿ. ಫ್ರೆಂಡ್ಸ್, ಒಂದು ವರೆ ಮೇವು ಕೊಯ್ದಾಯ್ತು. ಇವಾಗ ಮನೆಗೆ ಹೋಗ್ಬೇಕು. ಫುಲ್ ಸುಸ್ತಾಗ್ಬಿಟ್ಟೈತೆ. ಸರಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ಗಂಟೆ ಕಾಯ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.